ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಬುಧವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಕಾರ್ಮಿಕ ದಿನಾಚರಣೆ ಅಂಗವಾಗಿ ಕಾಂಗ್ರೆಸ್ ಅಸಂಘಟಿತ ಕಾರ್ಮಿಕ ಘಟಕದಿಂದ ಕಾರ್ಮಿಕರಿಗೆ ಸನ್ಮಾನ. ಕಾರ್ಮಿಕರಿಗೆ ಸಿಗಬೇಕಾದ ಸೌಲಭ್ಯ ಲೋಪವಾಗದಂತೆ ತಲುಪಿಸಲು ನಮ್ಮ ಘಟಕ ಶ್ರಮಿಸುತ್ತದೆ ಎಂದ ಕೆ. ಸಿದ್ದಪ್ಪ. ಸರ್ಕಾರಿ ಸೌಲಭ್ಯ ಪಡೆದು ಆರ್ಥಿಕ ಸದೃಢರಾಗಲು ಪಾರ್ವತಿ ಬೇಸೂರು ಉಮೇಶ್ವರನ ಗದ್ದೆ ಕರೆ. ಶಿವಮೊಗ್ಗ ಮುಖಾಮುಖಿ ತಂಡದಿಂದ ಸಾಗರದಲ್ಲಿ ನರೇಂದ್ರ ಮೋದಿ ಸಾಧನೆ ಕುರಿತು ಬೀದಿ ನಾಟಕ ಪ್ರದರ್ಶನ. ನಾಟ್ಯ ತರಂಗ ಸಂಸ್ಥೆಯಿಂದ ವಿಶ್ವ ನೃತ್ಯ ದಿನಾಚರಣೆ ಮತ್ತು ನೃತ್ಯ ಪ್ರದರ್ಶನ. ಈಗ ಸುದ್ದಿಯ ವಿವರ. ಕಾರ್ಮಿಕ ಕಾರ್ಡ್ ಮಾಡಿಸಿಕೊಳ್ಳುವ ಮೂಲಕ ಕಾರ್ಮಿಕರ ಜೀವನ ಭದ್ರತೆಯನ್ನು ಹೊಂದಬೇಕು ಎಂದು ಅಸಂಘಟಿತ ಕಾರ್ಮಿಕ ಘಟಕದ ಅಧ್ಯಕ್ಷ ಕೆ. ಸಿದ್ದಪ್ಪ ತಿಳಿಸಿದರು. ಸಾಗರದ ಜೆಪಿ ನಗರದಲ್ಲಿ ಬುಧವಾರ ಬ್ಲಾಕ್ ಕಾಂಗ್ರೆಸ್ ಅಸಂಘಟಿತ ಕಾರ್ಮಿಕರ ಘಟಕದ ವತಿಯಿಂದ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಕಾರ್ಮಿಕರಿಗೆ ಹಮ್ಮಿಕೊಳ್ಳಲಾಗಿದ್ದ ಸನ್ಮಾನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು. ಮಾಡುವಂಥ ಸಂದರ್ಭದಲ್ಲಿ ನಾವು ಕಾರ್ಮಿಕರಿಗೆ ಏನಾದರೂ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ಕಾರ್ಮಿಕರಿಗೆ ಒಂದು ಸನ್ಮಾನ ಮಾಡ್ತಕ್ಕಂಥ ಒಂದು ವಾಡಿಕೆ ಇದೆ. ಆದ್ದರಿಂದ ನಾವು ಒಂದು 5 ಜನಕ್ಕೆ ಸಾಮೂಹಿಕ ಒಂದು 5 ಜನ ಕಾರ್ಮಿಕರಿಗೆ ನಾವು ಒಂದು ಸನ್ಮಾನವನ್ನು ಹಮ್ಮಿಕೊಂಡಿದ್ದೇವೆ. ಆ ಸನ್ಮಾನ ಕಾರ್ಯಕ್ರಮಗಳು ಏನಂತ ಹೇಳಿದ್ರೆ, ಇದು ಎಲ್ಲರೂ ಗುರುತಿಸಬೇಕು. ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬ ಕಾರ್ಮಿಕರು ಸಹ ಇಂಥ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮ ಏನಿದು, ಕಾರ್ಮಿಕ ದಿನಾಚರಣೆ ಏನು, ಕಾರ್ಮಿಕ ದಿನಾಚರಣೆ ಬಗ್ಗೆ ಏನು, ಕಾರ್ಮಿಕರಿಂದ ಯಾರಿಗೆ ಏನು ಉಪಯೋಗ ಬರ್ತಾ ಇದೆ, ಇವನ್ನೆಲ್ಲರೂ ನಾವು ತಿಳ್ಕೊಳ್ತಕ್ಕಂಥ ವ್ಯವಸ್ಥೆ ಇದೆ. ಇವತ್ತು ಕಾರ್ಮಿಕರಿಗಾಗಿ ಸರ್ಕಾರ ಸಾಕಷ್ಟು ಸೌಲಭ್ಯಗಳನ್ನು ಕೊಟ್ಟಿದೆ. ಆದರೆ ನಾವು ಯಾರು ಪಡ್ಕೊಳ್ತಾ ಇಲ್ಲ. ಯಾಕೆ ಪಡ್ಕೊಳ್ತಾ ಇಲ್ಲ ಅಂತ ಹೇಳಿದ್ರೆ, ನಮಗೆ ಮಾಹಿತಿಯೇ ಕೊರತೆ ಇದೆ. ಆದ್ದರಿಂದ ಈಗ ನೋಡಿ, ಈಗ ಅಲ್ಲಿ ಇದು ಧರ್ಮಸ್ಥಳ ಸಂಘದ ವತಿಯಿಂದ ಇಶ್ರಮ್ ಕಾರ್ಡ್ ಅಂತೇಳಿ ಉಚಿತವಾಗಿ ಮಾಡಿಕೊಡ್ತಕ್ಕಂಥ ಯೋಜನೆ ರಾಜ್ಯ ಸರ್ಕಾರದ ಯೋಜನೆ. ಅದು ರಾಷ್ಟ್ರ ಸರ್ಕಾರದ ಯೋಜನೆ. ಅದನ್ನು ಮಾಡಿಕೊಡೋಕ್ಕೆ ವ್ಯವಸ್ಥೆ ಇದೆ, ಫ್ರೀಯಾಗಿ ಮಾಡಿಕೊಡ್ತಾರೆ. ಅದನ್ನು ನೀವೆಲ್ಲರೂ ಸಹ ಈಗ ಯಾರೋ ಮಾಡಿಸ್ಕೊಂಡಿಲ್ಲ, ಇಶ್ರಮ್ ಕಾರ್ಡ್ ಉಚಿತವಾಗಿ ಮಾಡಿಕೊಡ್ತಾರೆ. ಯಾರೇನು ಅದಕ್ಕೆ ಬಿಡೋ ಆಧಾರ್ ಕಾರ್ಡ್ ಒಂದು ಕೊಟ್ಟರೆ ಆಯಿತು, ಅಲ್ಲಿ ಫ್ರೀಯಾಗಿ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಅದನ್ನು ನೀವೆಲ್ಲರೂ ಸಹ ಕಾರ್ಡ್ಗಳನ್ನು ಮಾಡಿಸ್ಕೋಬೇಕು. ಮಾಡಿಸ್ಕೊಳ್ಳೋದ್ರಿಂದ ಏನಿದೆ, ನಮಗೇನು ಸಿಗ್ತಾ ಇರೋಳಗೆ ಅಂತ ಹೇಳಿರ್ಬೋದು. ಪ್ರಾರಂಭ ನೀವು ಮಾಡಿಸ್ಕೊಂಡು ದಿನದಿಂದ ನಿಮಗೆ ವಿಮೆ ಸಿಗುತ್ತೆ. ವಿಮೆ ಅಂದರೆ ಅಪಘಾತದಲ್ಲಿ ಏನಾದ್ರು ಹೋಗ್ಬಿಟ್ರೆ ಅವರಿಗೆ 2 ಲಕ್ಷನೋ 5 ಲಕ್ಷ ಪರಿಹಾರ ಕೊಡ್ತಕ್ಕಂಥದ್ದಿದೆ. ಅದು 1 ವರ್ಷದ ನಂತರದಲ್ಲಿ ನಿಮಗೆ ಏನು ಕಟ್ಟಡ ಕಾರ್ಮಿಕರಿಗೆ ಸಿಗ್ತಕ್ಕಂಥ ಸೌಲಭ್ಯಗಳು, ಅವೆಲ್ಲ ಸೌಲಭ್ಯಗಳು ಅದರಲ್ಲಿ ಸಿಗುತ್ತೆ. ಅದು ಈಗ ಏನಾಗಿದೆ ಅಂತ ಹೇಳಿದ್ರೆ, ರಾಷ್ಟ್ರ ಸರ್ಕಾರ ಅದನ್ನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂದರೆ, ಮತ್ತೆ ಯಾವ ಸರ್ಕಾರ ಕೇಂದ್ರದಲ್ಲಿ ರಚನೆ ಆಗುತ್ತೆ, ನಂತರದಲ್ಲಿ ಆ ಸರ್ಕಾರದವರು ಈ ಯೋಜನೆಗಳನ್ನು ಅವ್ರಿಗೆ ಆ ಇಶ್ರಮ್ ಕಾರ್ಡಿಗೆ ಕೊಡ್ತಕ್ಕಂಥದ್ದು. ಹಿಂದೆ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಈ ಯೋಜನೆಯನ್ನು ಜಾರಿಗೆ ತಂದರು. ಅವು ತಂದಾಗ ಅದು ಕಾಂಗ್ರೆಸ್ ಸರ್ಕಾರ ಹೋಯಿತು. ನಂತರದಲ್ಲಿ ಮನಮೋಹನ್ ಸಿಂಗ್ ನಂತರ ಈ ಯೋಜನೆಗಳು ಜಾರಿಯಲ್ಲಿದೆ. ಬಟ್ ಅಂತ ಅದಕ್ಕೆ ಸಿಗ್ತಕ್ಕಂಥ ಪರಿಹಾರಗಳು ಇಲ್ಲಿ ಸರಿಯಾದ ರೀತಿಯಲ್ಲಿ ಕಾರ್ಮಿಕರಿಗೆ ನ್ಯಾಯ ಸಿಗ್ತಾ ಇಲ್ಲ. ಈ ಮುಂದಿನ ದಿನಗಳಲ್ಲಿ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಭರವಸೆ ನಾವು ಪಡ್ಕೊಳ್ಳೋಣ. ಹಾಗಾಗಿ ಈಗ ನಾವು ಒಂದು ಕಾರ್ಡನ್ನು ನಾವು ಮಾಡಿಸ್ಕೊಂಡ್ರೆ ನಮ್ಮ ಮನೇಲಿ ಇರ್ತಕ್ಕಂಥ ಎಲ್ಲರಿಗೂ ಭದ್ರತೆ ಇದೆ. ಈಗ ಏನಾದರೂ ಒಂದು ಆಗ್ಬಿಡ್ತಪ್ಪ ಅಂದ್ರೆ, ಅಪಘಾತ ಆಗ್ಬಿಡುತ್ತಪ್ಪ ಅಂದ್ರೆ, ಒಂದು ಯಾರಾದರೂ ಏನಾದ್ರು ಅಕಸ್ಮಾತ್ ಏನೋ ಒಂದು ತೊಂದರೆಯಲ್ಲಿ ಹೀರಾಡಿ ಸತ್ತೋಗ್ಬಿಡ್ತಾರೆ. ಒಬ್ಬ ಕಾರ್ಮಿಕ ಅಂದರೆ ಕಾರ್ಮಿಕ ಹೋಗ್ಬಿಟ್ರೆ ತಕ್ಷಣ ಅವನಿಗೆ ಸಂಸ್ಕಾರಕ್ಕೆ 10 ಸಾವಿರ ಕೊಡುತ್ತೆ. ಅಕಸ್ಮಾತ್ ಅವನಿಗೆ ಏನಾದರೂ ಊನ ಆಗಬೇಕು, ಕೈಕಾಲುಗಳೇನಾದರೂ ಪೆಟ್ಟಾಗಿದೆ, ಪ್ರತಿ ತಿಂಗಳ ಅವನಿಗೆ 10,000 ರೂಪಾಯಿ ಸುಮಾರು ಒಂದು 3 ತಿಂಗಳ ತನಕ ಕೊಡುತ್ತೆ. ನಂತರದಲ್ಲಿ ಅವನಿಗೆ ಪೂರ್ತಿ ಅಂಗವಿಕಲತೆ ದಾಖಲಾತಿಗಳು ಕೊಡ್ತಾರೆ. ಅದರ ಮೇಲೆ ಅವನಿಗೆ ಪೆನ್ಷನ್ ಕೊಡ್ತಕ್ಕಂಥ ಯೋಜನೆ ಇದೆ. 60 ವರ್ಷದ ನಂತರದಲ್ಲಿ 3,000 ರೂಪಾಯಿ ಪ್ರತಿ ಒಬ್ಬ ಕಾರ್ಮಿಕರಿಗೆ, ಅವನು ಕಾರ್ಮಿಕ ಕಾರ್ಡನ್ನು ಹೊಂದಿರಬೇಕು, ಅವನಿಗೆ 3,000 ರೂಪಾಯಿ ಕೊಡ್ತಕ್ಕಂಥ ಪ್ರತಿಗೆ ಪೆನ್ಷನ್ ಕೊಡ್ತಾರೆ. 60 ವರ್ಷ ಆದ ನಂತರ ಆ ಪೆನ್ಷನ್ ನಾವು ಕೊಡಬೇಕು. ನಾವು ಅಕಸ್ಮಾತ್ ಕಾರ್ಮಿಕರು ಅವರ ಪೆನ್ಷನ್ ತಗೊಂಡವ್ರು ಹೋಗ್ಬಿಟ್ರೆ ಅವ್ರ ಹಿಂದಿನ ಅವಲಂಬಿತರು, ಅವರ ಹೆಂಡತಿ ಇರೋದು, ಮಗು ಇರ್ಬೋದು, ಯಾರಿದ್ದಾರೆ ಅವ್ರ ಅವಲಂಬಿತರಿಗೆ ಅದನ್ನು ಮತ್ತು ಅವ್ರಿಗೆ ಕೊಡ್ತಕ್ಕಂಥ ಯೋಜನೆ ರಾಜ್ಯ ಸರ್ಕಾರ ಮಾಡಿದೆ. ಅದನ್ನು ನಾವೆಲ್ಲರೂ ಪಡ್ಕೊಳ್ಬೇಕು. ಇದು ಮಾಹಿತಿ ಕೆಲವರಿಗಿಲ್ಲ. ಈಗ ನೋಡಿ, ಈಗ ಕಾರ್ಮಿಕ ಕಾರ್ಡನ್ನು ನಾವು ಈಗಾಗಲೇ ನಮ್ಮ ಮಹಿಳಾ ಅಧ್ಯಕ್ಷರು ಸಾಕಷ್ಟು ಈಗ ಸುಮಾರು ಒಂದು 2,000-3,000 ಕಾರ್ಡ್ಗಳನ್ನು ಮಾಡಿಸ್ಕೊಟ್ಟಿದ್ದಾರೆ. ಆದರೂ ಸಹ ನಮ್ಮ ಏರಿಯಾದಲ್ಲಿ ಈಗ ಸಾಕಷ್ಟು ಜನ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿಲ್ಲ. ಯಾಕೆ ಮಾಡಿಸ್ಕೊಂಡಿಲ್ಲ? ಮಾಹಿತಿಯೇ ಕೊರತೆ. ಅನಂತರದಲ್ಲಿ ಅವ್ರದ್ದೇ ಆದಂಥ ಜೀವನ, ನಮ್ಮದೇ ಆದಂಥ ಜೀವನ, ಅವ್ರದ್ದೇ ಆದಂಥ ಸಮಸ್ಯೆಗಳಿಗೆ ಅವ್ರೇನು ಮಾಡ್ತಾರೆ ಅಂದರೆ, ಆ ಒಂದು ಕಾರ್ಯಕ್ರಮವನ್ನು ಯಾವ ಥರ ಏನು ಮಾಡ್ಕೋಬೇಕು ಎಂಥದ್ದು ಗೊತ್ತಿಲ್ಲ. ಏನಾದ್ರು ಹೇಳ್ತಾರೆ, ಎಂಥದ್ದು ಕಾರ್ಡು ಅಂತ ಯಾರೊಬ್ಬರು ಮಾಡ್ಬಿಟ್ಟು ಎಂಥ ಕಾರ್ಡು ಅಂತ ಹೇಳ್ತಾರೆ. ಈಗ ನೋಡ್ರಿ, ಯಜಮಾನಿಯಲ್ಲಿ ಕಾರ್ಡ್ ಮಾಡಿಸ್ಕೊಂಡಿದ್ರೆ ಕಾರ್ಡ್ ಕಳ್ಕೊಂಡಿದ್ದಾರೆ. ಈಗ ಅದನ್ನ ಮಾಡ್ಸಕ್ಕೆ ಬಂದಾಗ ಅದು ತೆಗೆದಾಗ ನಿಮ್ಮ ಕಾರ್ಡ್ ಇದೆ ಅಂದರೆ ಕಾರ್ಡ್ ಕಳ್ಕೊಂಡಿದೆ. ಈಗೇನಾಗಿದೆ ಅದ್ರ ಬಗ್ಗೆ ನಾವು ನೆಗ್ಲೆಕ್ಟ್ ಮಾಡೋದನ್ನ ಜವಾಬ್ದಾರಿ ತಿಳ್ಕೊಬೇಕು. ಯಾಕಂದರೆ ಅದು ಭದ್ರತೆ. ಯೋಜನೆಗಳನ್ನು ನಾವು ಸದುಪಯೋಗ ಪಡಿಸ್ಕೋಬೇಕು. ಅದನ್ನು ಮರ್ತು ಬಿಟ್ಟರೆ ನಾವೇನು ಮಾಡ್ತೀವಿ ಅಂದರೆ, ಮರ್ತು ಇರಬಾರ್ದು, ಅದನ್ನು ಸದುಪಯೋಗ ಪಡಿಸ್ಬೇಕು. ಪ್ರತಿಯೊಬ್ಬರು ಅಸಂಘಟಿತ ಕಾರ್ಮಿಕ ಕಾರ್ಡ್ ಅಂದರೆ ಅದು ಅಸಂಘಟಿತರು ಅಂತ ಹೇಳಿದ್ರೆ ನಮಗೆ ಇಲ್ಲಿ ಭದ್ರತೆಗಳಿರಲ್ಲ. ಭದ್ರತೆ ಇರ್ತಕ್ಕಂಥ ಕಾರ್ಮಿಕರು ಬೇರೆ,
ಭದ್ರತೆ ರಹಿತವಾದಂಥ ಕಾರ್ಮಿಕರು ನಾವೆಲ್ಲ. ನಮಗೇನು ಭದ್ರತೆ ಇಲ್ಲ. ನಮ್ಗೇನು ಆಗ್ಬಿಟ್ಟು ಯಾರು ಬಂದು ಸರ್ಕಾರ ಏನಾದ್ರು ಕೊಡ್ತಾ ಅಥವಾ ಯಾರಾದರೂ ಏನು ಯಾರು ಕೊಡಲ್ಲ. ಅದಕ್ಕಾಗಿ ಮಂಡಳಿ ಕೊಡುತ್ತೆ, ಕಾರ್ಮಿಕ ಮಂಡಳಿ ಕೊಡುತ್ತೆ. ಹಾಗಾಗಿ ಇದನ್ನೆಲ್ಲ ಸೌಲಭ್ಯಗಳನ್ನ ಈ ಕಟ್ಟಡ ಕಾರ್ಮಿಕರು ಇದ್ದಾರೆ. ಅನಂತರದಲ್ಲಿ ಅಸಂಘಟಿತ ಹೆಚ್ಚು ಕಟ್ಟಡ ಕಾರ್ಮಿಕರಿಗಿಂತ ಈ ಅಸಂಘಟಿತ ಕಾರ್ಮಿಕರೇ ಜಾಸ್ತಿ. ಯಾಕಂತ ಹೇಳಿದ್ರೆ ಅವ್ರಿಗೆ ಏನು ಗೊತ್ತಿಲ್ಲ. ಅಡಿಕೆ ಮಂಡಿಗೆ ಹೋಗ್ತಾರೆ, ಅಡಿಕೆ ಸುರಿತಾರೆ, ಮತ್ತೆ ಗುಡಿಗಾರಿಕೆ ಕೆಲಸ ಮಾಡ್ತಾರೆ, ಟೈಲರಿಂಗ್ ಕೆಲಸ ಮಾಡ್ತಾರೆ. ಎಲ್ಲ ಸುಮಾರು 40-45 ಕಾರ್ಮಿಕರು ಇದ್ದಾರೆ. ಅವೆಲ್ಲರಿಗೂ ಸಹ ಬೇರೆ. ಆಮೇಲೆ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥವ್ರು ಇರ್ತಾರೆ, ಅವರು ಸಹ ಕಾರ್ಮಿಕರೇ. ಇವೆಲ್ಲ ಪ್ರತಿಯೊಬ್ಬರಿಗೂ ಸಹ ಸರ್ಕಾರದ ಸೌಲಭ್ಯಗಳಿದೆ. ಹಾಗಾಗಿ ನಾವು ಸರ್ಕಾರಕ್ಕೆ ನಮ್ಮ ಮನವಿ ಹೋಗಬೇಕು. ಯಾಕಂತಂದರೆ ಈ ಎಲ್ಲ ಸೌಲಭ್ಯಗಳು ಏನು ಕಾರ್ಮಿಕರಿಗೆ ಸಿಗ್ತಕ್ಕಂಥ ಸೌಲಭ್ಯ, ಆಮೇಲೆ ಏನು ವಿಮೆ ಇದೆ ಅದನ್ನು ಹೆಚ್ಚಿನ ರೀತಿಯಲ್ಲಿ ಭದ್ರತೆಯನ್ನು ಮಾಡಬೇಕು, ಆರೋಗ್ಯ ವಿಮೆ. ನಂತರದಲ್ಲಿ ಕೊಡ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಸರಾಗವಾಗಿ ಸಿಗ್ತಕ್ಕಂಥ ರಾಜ್ಯ ಸರ್ಕಾರದಿರ್ಬೋದು, ಕೇಂದ್ರ ಸರ್ಕಾರದ ಈ ಯೋಜನೆಗಳು ಸಮರ್ಪಕವಾಗಿ ಸಿಗಲಿ ಅಂತೇಳಿ ನಾವು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಈಗ ಹಾಲಿ ಅಸ್ತಿತ್ವದ ಇಲ್ಲ. ಅದರ ಮುಂದೆ ಅಸ್ತಿತ್ವಕ್ಕೆ ಬಂದ ನಂತರದಲ್ಲಿ ಈ ಯೋಜನೆಗಳು ಸಮರ್ಪಕವಾಗಿ ಎಲ್ಲ ಕಾರ್ಮಿಕರಿಗೆ, ಇಶ್ರಮ್ ಕಾರ್ಡ್ ಪಡ್ತಕ್ಕಂಥವ್ರು ಇರ್ಬೋದು, ಕಟ್ಟಡ ಕಾರ್ಮಿಕ ಪಡ್ತಕ್ಕಂಥವ್ರಿಗೆ ಎಲ್ಲರಿಗೂ ಸಹ ಈ ಕಾರ್ಡ್ನ ಏನು ಸೌಲಭ್ಯಗಳನ್ನ ಸಮರ್ಪಕವಾಗಿ ಕೊಡಬೇಕು. ಯಾಕೆಂತೇಳಿದ್ರೆ ಭದ್ರತೆ ರಹಿತವಾಗಿರ್ತಕ್ಕಂಥ ಕಾರ್ಮಿಕರಿಗೆ ಭದ್ರತೆ ಏನಂದರೆ ನಾವು ಸರ್ಕಾರ ಕೊಡ್ತಕ್ಕಂಥದ್ದೇ ನಮಗೆ ಭದ್ರತೆ. ಅದಕ್ಕಾಗಿ ಒಂದು ಯೋಜನೆಗಳನ್ನು ಹಿಂದೆ ಮನಮೋಹನ್ ಸಿಂಗ್ ಅವರು ಅದನ್ನು ಚಿಂತನೆ ಮಾಡಿ ಮುಂದೆ ದೂರದೃಷ್ಟಿಯನ್ನು ಇಟ್ಟು ಚಿಂತನೆ ಮಾಡಿ ನಮಗೆ ಈ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಈ ಯೋಜನೆಗಳನ್ನು ನಾವೆಲ್ಲರೂ ಸಹ ಪಡ್ಕೊಳ್ಳೋಣ. ನಂತರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ನಾವು ಯಾಕೆ ಇದನ್ನು ಮಾಡ್ತೀವಿ ಅಂದರೆ, ಈ ಒಂದು ಇಂಥ ಒಂದು ಕಾರ್ಯಕ್ರಮ ಯಾವಾಗ ಹಮ್ಮಿಕೊಳ್ತೀವಿ ಅಂದರೆ ಜನಗಳಿಗೆ ಜಾಗೃತಿ ಮೂಡಿಸ್ಲಿಕ್ಕೆ. ಇದು ಯಾರೇ ನಾವು ಜಾಗೃತಿ ಆಗೋಕ್ಕಲ್ಲ, ನಾವು ಮಾಡ್ತಾ ಇರೋರಿಗೆ ಜಾಗೃತಿ ಆಗೋದು, ಜನಗಳಿಗೆ ಜಾಗೃತಿ ಆಗಲಿ, ಜನಗಳಿಗೆ ಮಾಹಿತಿ ಇರಲಿ. ಈ ಮಾಹಿತಿಗಳನ್ನು ಪ್ರತಿಯೊಬ್ಬರು ಪಡ್ಕೋಬೇಕು, ಅದರ ಸೌಲಭ್ಯಗಳನ್ನು ಪಡ್ಕೋಬೇಕು. ಪೆಟ್ಟಾಯಿತು ಏನಾಯ್ತು ಅಂದರೆ ಸುಮ್ಮನೆ ನಿಮ್ಮ ಪಾಡಿ ನಿಮ್ಮ ದುಡ್ಡಿನಿಂದ ಕಟ್ ಮಾಡ್ಕೊಂಡು ಸರಿ ಮಾಡ್ತಿದ್ದೀವಿ. ಅದೇ ನಿಮ್ಮ ಪೆಟ್ಟಾದ ಕೂಡಲೇ ತಕ್ಷಣ ಕಾರ್ಮಿಕ ಇಲಾಖೆ ಹೋಗಿ ಆ ಕಾರ್ಡನ್ನು ಈ ಥರ ಇದೆ ಪೆಟ್ಟಾಗ್ಬಿಟ್ಟು ಆಸ್ಪತ್ರೆ ಖರ್ಚು ಎಲ್ಲ ಪೂರ್ತಿ ಸರ್ಕಾರ ಕೊಡ್ತಕ್ಕಂಥ ಯೋಜನೆ. ನಾವು ಖರ್ಚು ಮಾಡಿದ್ರೆ ಎಲ್ಲ ಬಿಲ್ಗಳನ್ನು ಹೋಗಿಸಿ ಆ ಖರ್ಚು ವೆಚ್ಚಗಳನ್ನು ಸರ್ಕಾರ ಕೊಡುತ್ತೆ. ಕಾರ್ಮಿಕ ಮಂಡಳಿ ಅದಕ್ಕಾಗಿ ಸ್ಥಾಪನೆ. ಸುಮಾರು ಈಗಾಗಲೇ 8,000 ಕೋಟಿ ರೂಪಾಯಿನ ಏನೋ ಅದರಲ್ಲಿ ಮಂಡಳಿ ಒಳಗೆ ದುಡ್ಡಿಗೇನು ಕೊಡ್ತಾ ಇಲ್ಲ. ಆದ್ದರಿಂದ ಎಲ್ಲ ಆರೋಗ್ಯ ಸೌಲಭ್ಯ ಇರ್ಬೋದು, ಮತ್ತೇನಾದರೂ ವಿಮೆ ಇರ್ಬೋದು, ಪ್ರತಿಯೊಂದು ನಾವು ಪಡ್ಕೊಳ್ಳೋದಕ್ಕೆ ಅವಕಾಶಗಳಿದೆ. ಇದನ್ನು ನಾವು ಪಡ್ಕೊಳ್ಬೇಕು. ಅಕಸ್ಮಾತ್ ಒಬ್ಬ ಕಾರ್ಮಿಕ ಏನಾದರೂ ದಿಢೀರ್ನ ತೊಗೊಬಿಟ್ರೆ ತಕ್ಷಣ 2 ಲಕ್ಷ ಕೊಡುತ್ತೆ, 10,000 ರೂಪಾಯಿ ಶವ ಸಂಸ್ಕಾರ ಕೊಡುತ್ತೆ. ನಂತರದಲ್ಲಿ ಅವರ ಅವಲಂಬಿತರಿಗೆ 2 ಲಕ್ಷ ಕೊಡುತ್ತೆ. ಆಮೇಲೆ 25-30 ಲಕ್ಷ ಅದು ಆನಂತರದಲ್ಲಿ ಅದು ಕ್ಲೇಮ್ ಮಾಡ್ಕೊಳ್ಳೋಕೆ ಬರುತ್ತೆ. ಎಲ್ಲ ಯೋಜನೆಗಳನ್ನು ನಾವು ಸದುಪಯೋಗ ಪಡಿಸ್ಬೇಕು. ಸರ್ಕಾರದ ಯೋಜನೆಗಳನ್ನು ಪಡ್ಕೊಳ್ಳೋದಕ್ಕೆ ನಾವು ಸ್ವಲ್ಪ ಮುಂದೆ ಜಾಗೃತರಾಗಬೇಕು. ಯಾರೋ ಹೇಳಿದಂತೆ ಕೇಳಬಾರ್ದು, ನಾವೇ ಜಾಗೃತರಾಗಬೇಕು. ಏನಾಗಿದೆ, ಇದರಿಂದ ಏನೋ ಸಿಗುತ್ತಾ, ಈಗ ನಮಗೆಲ್ಲ ಬಂದು ಕೇಳಿದ್ರೆ ನಾವು ಮಾಹಿತಿ ಕೊಡ್ತೀವಿ. ಈ ರೀತಿ ಹೋಗಿದೆ. ಸಾಕಷ್ಟು ಜನಕ್ಕೆ ಸೌಲಭ್ಯಗಳನ್ನು ಕೊಡಿಸಿದ್ರು. ಮದುವೆ ಆದರೆ ಕೊಡುತ್ತೆ. ಮದುವೆ ಆದರೆ ಈಗ ತಕ್ಷಣ 25,000 ರೂಪಾಯಿ ಕೊಡುತ್ತೆ ಅವರಿಗೆ. 25,000 ರೂಪಾಯಿ ಅವರಿಗೆ ಇದನ್ನು ಸಹಾಯಧನ ಕೊಡುತ್ತೆ. ಮನೆ ಕಟ್ಕೊಳ್ಳೋದು ಕೊಡುತ್ತೆ. ಆಮೇಲೆ ಏನಾದ್ರು ಉದ್ಯೋಗ ಮಾಡ್ತೀವಿ ಅಂದರೆ ಉದ್ಯೋಗ ಕೊಡುತ್ತೆ. ಪ್ರತಿಯೊಂದಕ್ಕೂ ಸೌಲಭ್ಯ ಇದೆ. ಅದು ಪಟ್ಟಿನೇ ಕೊಡ್ತೀವಿ. ಆ ಪಟ್ಟಿನೇ ಇದೆ. ಆ ಪಟ್ಟಿನ ತೊಗೊಂಡ್ರೆ ನೀವೆಲ್ಲರೂ ಸೌಲಭ್ಯಗಳನ್ನು ಪಡ್ಕೋಬೋದು. ಸೌಲಭ್ಯಕ್ಕೆ ಯಾರು ವಂಚಿತರಾಗದೆ ಸರ್ಕಾರಿ ಸೌಲಭ್ಯಗಳನ್ನು ಪಡ್ಕೊಳ್ಬೇಕು. ಕಾರ್ಮಿಕರಿಗಾಗಿ ಈ ಯೋಜನೆಗಳು ಸಾಕಷ್ಟು ಜಾರಿಯಲ್ಲಿದೆ ಅಂತ ಈ ಯೋಜನೆಗಳು ಪಡ್ಕೋಬೇಕಂತೇಳಿ ಮತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಸಮರ್ಪಕ ಕಾರ್ಮಿಕರಿಗೆ ಎಲ್ಲ ಸೌಲಭ್ಯಗಳನ್ನು ಸರಾಗವಾಗಿ ಸಿಗುವ ಹಾಗೆ ಮಾಡಬೇಕಂತೇಳಿ ನಾವು ಸಾಗರ ತಾಲೂಕಿನ ಸಮಿತಿ ವತಿಯಿಂದ ನಾವು ಆಗ್ರಹಿಸ್ತೇವೆ. ಅಸಂಘಟಿತ ಕಾರ್ಮಿಕ ಮಹಿಳಾ ಘಟಕದ ಅಧ್ಯಕ್ಷೆ ಪಾರ್ವತಿ ಬೇಸೂರು ಮಾತನಾಡಿ, ಆಗಿರ್ಬೋದು, ಮನೆ ಕೆಲಸ ಮಾಡೋ ಪ್ರತಿಯೊಬ್ಬರಿಗೂ ಬೇಕು. ಅವರಿಂದನೇ ಶ್ರೀಮಂತರು ಇರೋದು. ಶ್ರೀಮಂತರಿಂದ ಅವರಾಗಿಲ್ಲ, ಶ್ರೀಮಂತರೇ ಆಗಿರೋದೇ ಕೂಲಿ ಕಾರ್ಮಿಕರಿಂದ. ಅದಕ್ಕೆ ಎಲ್ಲ ಸೌಲಭ್ಯವನ್ನು ನೀವು ಪಡ್ಕೋಬೇಕು, ಪ್ರತಿಯೊಂದು ಪಡ್ಕೋಬೇಕು. ಒಂದು ವೇಳೆ ಆಗಿಲ್ಲ ಅಂದರೆ ನಮ್ಮ ಯಾರಿಗಾದ್ರೂ ಸಂಪರ್ಕ ಮಾಡಿ ಕೇಳಬೇಕು, ಇಂಥದ್ದು ಆಗಿಲ್ಲ, ಇಂಥ ಕಡೆ ಕರ್ಕೊಂಡವ್ರಿ, ಇಂಥದ್ದು ಆಗಿಲ್ಲ ಅಂತೇಳಿ. ಈಗ ಏನು ನಾ ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ. ತಾಲೂಕು ಅಧ್ಯಕ್ಷರು ಸಿದ್ದಪ್ಪ ಸರ್ ಮಾತಾಡಿದ್ದಾರೆ. ಎಲ್ಲರೂ ಬಂದಿದ್ದಕ್ಕೆ ಧನ್ಯವಾದಗಳು. ಉಪಾಧ್ಯಕ್ಷ ಉಮೇಶ್ ಮಾತನಾಡಿ, ಪಾರ್ವತಿ ಅವರೇ ಹಾಗೂ ಇಂದುಮತಿ ಅವರೇ, ಸಬೀನಾ ಮೇಡಮ್ ಅವರೇ, ಆಮೇಲೆ ಬಂದಿರತಕ್ಕಂಥ ಎಲ್ಲ ನನ್ನ ಅಕ್ಕ ತಂಗಿಯರು, ಈಗ ಅಧ್ಯಕ್ಷರು ಸವಿಸ್ತರವಾಗಿ ವಿಚಾರವನ್ನು ಯಾಕೆ ಸೇರಬೇಕು, ಯಾಕೆ ಸೇರಿದ್ದೀರ ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ನಾನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗಲ್ಲ. ಇಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರು ಇರ್ಬೋದು, ಅಣ್ಣ ತಮ್ಮದಿರ್ಬೋದು, ಈ ಕಾರ್ಡನ್ನು, ಕಾರ್ಮಿಕ ಕಾರ್ಡನ್ನು ದಯಮಾಡಿ ಎಲ್ಲರೂ ಅದನ್ನು ಯುಟಿಲೈಸ್ ಮಾಡ್ಕೊಳ್ರಿ, ಉಪಯೋಗಿಸ್ಕೊಳ್ರಿ. ಯಾರು ಏನಕ್ಕೆ ಕರೆದ್ರೆ ಎಲೆಕ್ಷನಿಗೆ ಕರೆದ್ರೆ ಏನೋ ಅಥವಾ ಇವ್ರು ಲಾಭಕ್ಕೆ ಕರೆದ್ರೆ ಏನೋ ಅನ್ನೋ ಮಾತನ್ನು ಸರ್ವೇ ಸಾಮಾನ್ಯವಾಗಿ ಆಡ್ಕೊಳ್ಳೋ ಮಾತು ಹಾಬಿ ಆಗಿರುತ್ತೆ. ದಯಮಾಡಿ ಅದನ್ನು ಯಾರು ಕೂಡ ಹಗರಾಗಿ ತಗೊಂಬಾರ್ದು. ಯಾವುದೇ ಸರ್ಕಾರ ಬರಲಿ, ಕಾಂಗ್ರೆಸ್ ಬರಲಿ, BJP ಬರಲಿ ಅಥವಾ ದಳ ಬರಲಿ, ಸರ್ಕಾರದಲ್ಲಿ ಇರ್ತಕ್ಕಂಥ ಸ್ಕೀಮ್ಗಳನ್ನು ಮೊದಲು ನಾವು ಹೇಗೆ ಪಡ್ಕೋಬೇಕು ಅನ್ನೋದನ್ನು ಈ ಮೂಲಕ ಎಲ್ಲರೂ ತಾವು ತಿಳ್ಕೋಬೇಕು. ಅದಕ್ಕಾಗಿ ತಮ್ಮನ್ನು ಅರಿವು ಮೂಡಿಸ್ಲಿಕ್ಕೆ, ತಮ್ಮ ಗಮನಕ್ಕೆ ತರಲಿಕ್ಕೆ, ನೀವು ಅದರಿಂದ ಉಪಯೋಗ ಪಡ್ಕೊಂಡು ನಿಮ್ಮ ಕುಟುಂಬ ಅದರಲ್ಲಿ ಒಳ್ಳೆಯದಾಗಲಿ ಅನ್ನೋ ವಿಚಾರಕ್ಕೆ ಮಾತ್ರ ಈ ಸಭೆಯನ್ನು ಕರೆದಿದ್ದೀವಿ. ದಯಮಾಡಿ ಇದನ್ನೆಲ್ಲ ಒಪ್ಕೊಂಡು ಈ ಕಾರ್ಯಕ್ರಮವನ್ನು ತಾವೆಲ್ಲ ತಿಳ್ಕೊಂಡು
ಗೊತ್ತಿಲ್ಲದರಿಗೂ ಕೂಡ ಈ ಕಾರ್ಡ್ ಅಂದರೆ ಏನು, ಕಾರ್ಮಿಕರು ಹೇಗೆ ಬದುಕಬೇಕು, ಕಾರ್ಮಿಕರಿಗೆ ಬದುಕಲಿಕ್ಕೆ ಸರ್ಕಾರ ಏನೇನು ಸವಲತ್ತು ಕೊಡ್ತಾ ಇದೆ ಅನ್ನೋದನ್ನು ಕೂಡ ತಾವೆಲ್ಲರ ತಿಳ್ಕೊಬೇಕು. ನಿಮಗೆ ಗೊತ್ತಾಗಿಲ್ಲ ಅಂದರೆ ಇವ್ರು ಇರ್ತಾರೆ, ಪಾರ್ವತಿ ಮೇಡಮ್ ಇದ್ದಾರೆ, ಇಲ್ಲ ಸಿದ್ದಪ್ಪನವ್ರು ಇದ್ದಾರೆ, ಇಲ್ಲ ನಾವು ಇರ್ತೀವಿ, ಇಲ್ಲ ಮೇಡಮ್ ಅವರು ಇರ್ತಾರೆ, ಅಥವಾ ಇವ್ರು ಯಾರೂ ಗೊತ್ತಿಲ್ಲ ಅಂದರೆ ಆಯಾ ಸಂಬಂಧಪಟ್ಟಕ್ಕಂಥ ಇಲಾಖೆ ಇದೆ, ಕಾರ್ಮಿಕ ಇಲಾಖೆ ಇದೆ, ಅಥವಾ ಸಿ ಡಿ ಪಿ ಆಫೀಸ್ ಇರುತ್ತೆ, ಅಲ್ಲೆಲ್ಲ ತಾವೆಲ್ಲ ಹೋಗಿ ಈಗ ಯಾರು ಒಬ್ಬೊಬ್ಬರು ಮಾತಾಡಲ್ಲ, ಇವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ, ಅವ್ರನ್ನ ಕಂಡ್ರೆ ಇವ್ರಿಗಾಗಲ್ಲ. ನೀವು ಆ ಥರ ಏನಾದ್ರು ಬಳಸ್ಕೊಳ್ತಾ ಹೋದರೆ ನಿಮಗೆ ಬರ್ತಕ್ಕಂಥ ಸವಲತ್ತುಗಳು ನಿಮಗೆ ಸಿಗೋದೇ ಇಲ್ಲ. ದಯಮಾಡಿ ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಳ್ಳೋದನ್ನೇ ನಾವೆಲ್ಲರೂ ಒಂದು ಅನ್ನೋದನ್ನು ನಾವೆಲ್ಲರೂ ಅರ್ಕೊಂಡು ದಯಮಾಡಿ ಕಾರ್ಯಕ್ರಮ, ಸರ್ಕಾರದ ಕಾರ್ಯಕ್ರಮ ಏನಿದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೋಸ್ಕರ ಈ ಅಸಂಘಟಿತ ತಾಲೂಕು ಸಮಿತಿ ವತಿಯಿಂದ ನಿಮ್ಗೆ ಇವತ್ತು ಕರೆದಿದ್ದೀವಿ. ದಯಮಾಡಿ ಮುಂದೆ ಯಾವ್ದಾರ ನಿಮ್ಗೆ ಏನಾದ್ರು ಅನಾನುಕೂಲತೆ ಇದ್ರೆ ಸರ್ಕಾರದಿಂದ ಬರ್ತಕ್ಕಂಥ ಸ್ಕೀಮ್ಗಳು ಯಾವುದೇ ಇದ್ರೂ ಕೂಡ ನಮ್ಮನ್ನು ಸಂಪರ್ಕ ಮಾಡಿದರೆ ದಯಮಾಡಿ ನಮ್ಮ ಕೈಲಾದ ಕೆಲಸನ ನಾವು ನಿಮ್ಗೆಲ್ಲರಿಗೂ ಮಾಡ್ತೀವಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ನನ್ನ 2 ಮಾತನ್ನು ಆಡ್ಲಿಕ್ಕೆ ಅವಕಾಶ ಕೊಡಿ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಇದೇ ಸಂದರ್ಭದಲ್ಲಿ ಹಿರಿಯ ಕಾರ್ಮಿಕರಾದ ಪ್ರಕಾಶ್ ಆರ್, ಕೆಂಚಪ್ಪ, ದುರ್ಗಮ್ಮ, ಸರಸಮ್ಮ, ಕುಪ್ಪಸ್ವಾಮಿ ಅವರನ್ನು ಸನ್ಮಾನಿಸಲಾಯಿತು. ನಗರಸಭಾ ಮಾಜಿ ಸದಸ್ಯೆ ಸಬಾನಾ ಬಾನು, ಇಂದುಮತಿ, ಗೋಪಾಲ್ ಇನ್ನಿತರರು ಹಾಜರಿದ್ದರು. ಸಾಗರ್ ಹೋಟೆಲ್ ವೃತ್ತದಲ್ಲಿ ಬುಧವಾರ ಬಿಜೆಪಿ ವತಿಯಿಂದ ಕಾರ್ಮಿಕ ದಿನಾಚರಣೆ ಅಂಗವಾಗಿ ಶಿವಮೊಗ್ಗದ ಮುಖಾಮುಖಿ ಎಸ್ಟಿ ರಂಗ ತಂಡದವರಿಂದ ಮೋದಿ ಸರ್ಕಾರದ ಯೋಜನೆಗಳ ಕುರಿತು ಬೀದಿ ನಾಟಕ ಪ್ರದರ್ಶನಗೊಂಡಿತು. ಈ ಸಂದರ್ಭದಲ್ಲಿ ನಗರ ಘಟಕ ಅಧ್ಯಕ್ಷ ಕೆಆರ್ ಗಣೇಶ್ ಪ್ರಸಾದ್, ಪ್ರಮುಖರಾದ ಡಾಕ್ಟರ್ ರಾಜನಂದಿನಿ ಕಾಗೋಡು, ಕವಿತಾ ಜಯಣ್ಣ, ಶ್ವೇತಾ ಸಂತೋಷ್, ರಾಧಿಕಾ ಪೈ, ಸಂತೋಷ್ ಶೇಟ್, ಸತೀಶ್ ಮೊಗವೀರ, ಸಂತೋಷ್ ರಾಯಲ್, ನಾಗಭೂಷಣ್, ರತ್ನಾಕರ್ ಶೇಟ್ ಇನ್ನಿತರರು ಹಾಜರಿದ್ದರು. ಆಯುಷ್ಮಾನ್ ಭಾಗ್ಯ ತಗಬೇಡಿ, ಅಲ್ಲಿ ಒಂದು ಕಾರ್ಡ್ ಮಾಡಿಸ್ಕೊಂತಿದ್ರೆ ಮಾಡಿಸ್ಕೊಂಡಿಲ್ಲ ನೀನು. ನಮ್ಮ ಕಡೆ ಇರುವುದು ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಅಷ್ಟೇಪ್ಪ. ನೋಡಪ್ಪ, ನಿನ್ ಕಡೆ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಇರಬಹುದು, ಅದ್ರ ಜೊತೆಗೆ ನಿಮ್ಮ ಅಜ್ಜಿಗೆ ಜಾಸ್ತಿ ದುಡ್ಡು ಖರ್ಚಾಗುತ್ತೆ ಅಂತ ಹೇಳ್ತಿದ್ಯಾ. ಅದಕ್ಕೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕದ ಅಡಿಯಲ್ಲಿ ಒಂದು ಕಾರ್ಡ್ ಅನ್ನ ಮಾಡಿಸಿದ್ರೆ ನಿಮ್ಮಂತ ಕಡು ಬಡವರಿಗೆ 5 ಲಕ್ಷವರೆಗೂ ಉಚಿತವಾಗಿ ಆಸ್ಪತ್ರೆ, ದೊಡ್ಡ ದೊಡ್ಡ ಆಸ್ಪತ್ರೆಯಲ್ಲಿ ಉಚಿತವಾದ ಚಿಕಿತ್ಸೆಯನ್ನು ಕೊಡ್ತಾರೆ. ಒಂದು ಆಪರೇಷನ್ ಎಲ್ಲ ಫ್ರೀ ಆಗುತ್ತೆ ಅಂತೀರಾ? ಹೌದು ಕಣಪ್ಪ, ಒಳ್ಳೆದಣ್ಣ. ಅಣ್ಣ ನೀವು ಸುಳ್ಳೆ ಬಿಡಿ, ಆಪರೇಷನ್ ಫ್ರೀಯಾಗಿ ಮಾಡ್ಕೊಡ್ತಾರೆ. ಮೆಡಿಸಿನ್ ಗೆ ಲಕ್ಷಾಂತರ ರೂಪಾಯಿ ಆಗುತ್ತಲ್ಲ, ಇರೋದನ್ನೇ ಮಾಡ್ತಿ ಅಂತಾನ ಈ ಮುಕ್ತಿ ಇವತ್ತಿಲ್ಲ ನಾಳೆ ಸಾಯಂಕಾಲ ಗುಡ್ರಿ ಮೇಸೆ. ಸೋಮರಮ್ಮ ಏನಂತ ಮಾತಾಡ್ತೀಯ? ನಿಮ್ಮಂತ ಬುದ್ಧಿವಂತರ ಈ ತರ ಮಾತಾಡ್ಬಿಟ್ರೆ ಹೆಂಗೆ? ಅದಕ್ಕೂ ಸಹ ನಮ್ಮ ಬಿಜೆಪಿ ಸರ್ಕಾರದವರು, ಬಿಜೆಪಿ ಪಕ್ಷದವರು ಅವಶ್ಯ ಮಾಡಿ ನಿಮ್ಮಂತ ಬಡವರಿಗೆ ಮಿಷನ್ ತಗೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರದಲ್ಲಿ ಪ್ರತಿಯೊಂದು ಗ್ರಾಮಗಳಲ್ಲಿ ಕಡಿಮೆ ದರದಲ್ಲಿ ಔಷಧಿಗಳನ್ನ ಕೊಡ್ತಾರ. ಹೌದು ಕಣಪ್ಪ. ನೋಡ, ಅಜ್ಜಿಗೆ ಆಸೆ ಆಕಾಂಕ್ಷೆಗಳಿನ್ನು ಅದಲ್ಲ, ಅದು ಸಾಯ ಮುಂದೆ ನಮ್ಮ ಬಿಜೆಪಿ ಪಕ್ಷಕ್ಕೆ ಓಟ್ ಹಾಕಿ ಸಾಯ್ಬೇಕದು. ಗೊತ್ತಾಯ್ತಾ? ನೀನು ಅಷ್ಟೇ ಹಾಕಿದ್ರೆ ಸಾಲಲ್ಲ. ಸುತ್ತಮುತ್ತಲು ಯಾರಾದ್ರ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡು ಚೆನ್ನಾಗಿ ಮೇಲೆ ನೀನು ಬಿಜೆಪಿಗೆ ಮತ ಹಾಕ್ಬೇಕು. ಆಯ್ತು ಕಣ್ಣಗ, ಎಂತ ಒಳ್ಳೆ ವಿಚಾರ ಹೇಳ. ಹೌದು ಕಣವ. ಮಕ್ಳಿರ್ತಾರೆ ಅಂದ್ರೆ ನಮ್ಮ ದೇವ್ರು ಬಿಜೆಪಿ ಸರ್ಕಾರದವರು ಇಂತೆಲ್ಲ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ನೃತ್ಯದ ಮೂಲ ಭಾರತವೇ ಆಗಿದೆ. ನೃತ್ಯ ಮನುಷ್ಯನ ಮೂಲಭೂತ ಪ್ರವೃತ್ತಿಯಲ್ಲಿ ಒಂದಾಗಿದ್ದು, ಜಾತಿ, ಮತ, ಲಿಂಗ, ದೇಶ, ಕಾಲವನ್ನು ಮೀರಿದ್ದಾಗಿದೆ ಎಂದು ವಿದ್ವಾನ್ ಜಿ.ಬಿ. ಜನಾರ್ದನ್ ತಿಳಿಸಿದರು. ಸಾಗರದ ನೃತ್ಯ ಭಾಸ್ಕರ್ ಸಭಾಂಗಣದಲ್ಲಿ ನಾಟ್ಯ ತರಂಗ ಸಂಸ್ಥೆ ವತಿಯಿಂದ ವಿಶ್ವ ನೃತ್ಯ ದಿನ ಹಾಗೂ ವಸಂತ ನೃತ್ಯೋಲ್ಲಾಸ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಿದ್ದರು. ಇಂಡಿಯನ್ ಥಿಯೇಟರ್ ಇನ್ಸ್ಟಿಟ್ಯೂಟ್ ಇವರ ಸಹಯೋಗದಲ್ಲಿ ಇದನ್ನು ನಡೆಸುತ್ತೆ. ಅಂದರೆ ವಿಶ್ವ ಮಾನ್ಯತೆಯನ್ನು ಪಡೆದಿದೆ ಅನ್ನೋದು ಇದರ ಅರ್ಥ. ಇದು ಯಾವ ದಿವಸವನ್ನು ಆಚರಿಸ್ತದೆ? 29 ಏಪ್ರಿಲ್. ಇದು ಹೊಸ ಯುಗದ ಬ್ಯಾಲೆಯ ಪ್ರವರ್ತಕ ಅಥವಾ ಪಿತಾ ಅಂತ ಹೆಸರಾದಂತಹ ಜೀನ್ಸ್ ಜಾರ್ಜಸ್ ನೋರ್ ಎನ್ನುವಂತಹ ಹುಟ್ಟುಹಬ್ಬದ ದಿವಸ ಇದನ್ನು ಆಚರಿಸಲಾಗುತ್ತೆ. ನಮ್ಮ ಭಾರತೀಯ ಸಂಸ್ಕೃತಿ ಏನು ಹೇಳುತ್ತೆ? ವಸುಧೈವ ಕುಟುಂಬಕಂ, ಇಡೀ ವಿಶ್ವವೇ ನನ್ನ ಕುಟುಂಬ. ಅಲ್ಲೊಬ್ಬ ಡ್ಯಾನ್ಸರ್ ಇದ್ದಾನೆ. ಹಾಗಾಗಿ ನಮ್ಮ ಈ ಒಂದು ನೃತ್ಯ ಭ್ರಾತೃತ್ವದ ಸಂಕೇತವಾಗಿ ನಾವಿವತ್ತು ಯಾವುದು ಪಾಶ್ಚಾತ್ಯ ಒಬ್ಬ ನೃತ್ಯ ಕಲಾವಿದನ ಜನ್ಮದಿನವನ್ನು ಒಂದು ವಿಶ್ವದ ಒಂದು ಸಂಸ್ಥೆ ಒಪ್ಕೊಂಡಿದೆ ಅಂದಾಗ ನಾವು ಆಚರಿಸೋಣ. ಬರೀ ಅದನ್ನೇ ಆಚರಿಸಿದರೆ ಅಬ್ಜೆಕ್ಷನಬಲ್. ನಾವು ಭರತ ಜಯಂತಿ ಮಾಡ್ತಿಲ್ಲ,
ಅಥವಾ ಭರತನ ಹುಟ್ಟುಹಬ್ಬವನ್ನು ನೆನೆಸ್ಕೋತಿಲ್ಲ ಅಂತ ನಾನು ಭರತನ ಹುಟ್ಟುಹಬ್ಬವನ್ನು ನೆನೆಸ್ಕೋತೀವಿ. ಅದೇ ರೀತಿ ಒಬ್ಬ ನೃತ್ಯ ಕಲಾವಿದನಿಗೆ ವಿಶ್ವ ಮಾನ್ಯತೆ ಸಿಕ್ಕು ಅವನ ಒಂದು ಹುಟ್ಟುಹಬ್ಬವನ್ನು ವಿಶ್ವದ ನೃತ್ಯ ದಿನಾಚರಣೆ ಅಂತ ಆಚರಿಸಿದಾಗ ಒಬ್ಬ ನೃತ್ಯ ಕಲಾವಿದರಾಗಿ ಯಾವುದೇ ರೀತಿಯ ನೃತ್ಯ ಕಲಾವಿದರಾಗಿ ನಾವು ಅದನ್ನು ಆಕ್ಸೆಪ್ಟ್ ಮಾಡೋಣ, ಒಪ್ಕೊಳ್ಳೋಣ. ಕಾರ್ಯಕ್ರಮದಲ್ಲಿ ವರದಾ ಜನಾರ್ದನ್, ಸಮುದ್ಯತ ಇನ್ನಿತರರು ಹಾಜರಿದ್ದರು. ನಂತರ ನಾಟ್ಯತರಂಗ ವಿದ್ಯಾರ್ಥಿಗಳಿಂದ ವಿವಿಧ ಭರತನಾಟ್ಯ ಪ್ರದರ್ಶನ ನಡೆಯಿತು. ಸಿಂಚನ ಪ್ರಾರ್ಥಿಸಿದರು. ಅನುಷಾ ಕಾರ್ಯಕ್ರಮ ನಿರೂಪಿಸಿದರು. ಇದು ಬುಧವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.